ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ಗೆ 19ನೇ ತಾರೀಕಿನಂದು ನಡೀತಕ್ಕಂಥ ಗ್ರೂಪ್ ಬಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೈನ್ಸ್ ಆ್ಯಂಡ್ ಟೆಕ್ ಪ್ರಶ್ನೆಗಳು. ಸೊ ಈ ಏನು ಪ್ರಶ್ನೆಗಳಿರ್ತಾವಲ್ಲ ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಆಲ್ರೆಡಿ ಏನಪ್ಪ ಅಂತಂದರೆ ಹಿಸ್ಟ್ರಿ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ಹೊಸ್ತಾ ಬಂದಿರೋರು ನೋಡಿಕೊಡ್ರಿ. ಸೊ ಇಲ್ಲಿ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಿಕೆಗಳನ್ನು ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ ನೋಡಿ. ಕೃಷಿಯಲ್ಲಿ ಬಳಸ್ತಕ್ಕಂಥ ಮಣ್ಣು ಸಾರಜನಕ ಆಕ್ಸೈಡ್ಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ. ಸರಿಯಾಗಿದೆ, ಸಾರಜನಕ ಆಕ್ಸೈಡ್ಗಳನ್ನು ಪರಿಸರಕ್ಕೆ ಇದು ಬಿಡುಗಡೆ ಮಾಡುತ್ತದೆ. ಇನ್ನು ಎರಡನೇದು ಏನು ಹೇಳುತ್ತೆ, ಜಾನುವಾರುಗಳು ಅಮೋನಿಯಾವನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತವೆ. ಇದು ಕೂಡ ಸರಿಯಾಗಿದೆ, ಅಮೋನಿಯಾ ಜಾನುವಾರುಗಳಿಂದ ಬಿಡುಗಡೆಯಾಗುತ್ತದೆ. ಇನ್ನು ಕೋಳಿ ಉದ್ಯಮವು ಪ್ರತಿಕ್ರಿಯಾತ್ಮಕ ಸಾರಜನಕ ಸಂಯುಕ್ತಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತದೆ. ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾದ ಕನ್ನಡದ ಪ್ರಶ್ನೆಗಳಾಗಿರ್ತವೆ. ಸ್ವಲ್ಪ ನೋಡ್ಕೊಡ್ರಿ. ಯಾರು ಇಂಗ್ಲೀಷ್ ಮೀಡಿಯಂ ಇದ್ದರೆ ಸ್ವಲ್ಪ ಟಫ್ ಅನಿಸ್ಬೋದು, ಬಟ್ ಏನಪ್ಪ ಅಂದರೆ ಕ್ವಶನ್ಗಳು ಇದೇ ರೀತಿಯಾಗಿ ಬರ್ತವೆ ಸ್ನೇಹಿತರೆ ಎಕ್ಸಾಮ್ದಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ, ಸಾರ್ವಜನಿಕ ಸಾರಿಗೆಯಲ್ಲಿ ಬಸ್ಗಳಿಗೆ ಇಂಧನವಾಗಿ ಹೈಡ್ರೋಜನ್ ಅಂದರೆ ಪುಷ್ಟೀಕರಿಸಿದ CNG ಅಥವಾ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, CNGಯನ್ನು ಬಳಸ್ತಾರೆ. ಹೈಡ್ರೋಜನ್ ಅಥವಾ CNGಯನ್ನು ಬಳಸುವ ಪ್ರಸ್ತಾಪಗಳ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಅಂತ ಕೇಳಿದ್ದಾರೆ. ಸೊ ಪರಿಗಣಿಸಿ, ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೈಡ್ರೋಜನ್ ಮತ್ತು CNGಯನ್ನು ಬಳಸಲಿಕ್ಕೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, HCNG ಹೈಡ್ರೋಜನ್ ಮತ್ತು CNG ಬಳಕೆಯ ಮುಖ್ಯ ಪ್ರಯೋಜನಗಳೆಂದರೆ ಇಂಗಾಲದ ಮೊನಾಕ್ಸೈಡ್ ಹೊರಸೂಸುವಿಕೆಯ ನಿರ್ಮೂಲನೆ ಅಂತ ಕೊಟ್ಟಿದ್ದಾರೆ. ಇದೇನಿಲ್ಲ. ಸೊ ಯಾಕಪ್ಪ ಅಂತಂದರೆ ಇಂಗಾಲದ ಮೊನಾಕ್ಸೈಡ್ ಅಲ್ಲಿ ಕೂಡ ಹೊರಸೂಸುತ್ತೆ, ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೊರಸೂಸುವಿಕೆ ಆಗುತ್ತೆ. ಇನ್ನು ಎರಡನೇದು ನೋಡಿ, ಇಂಧನವಾಗಿ HCNG ಹೈಡ್ರೋಜನ್ ಮತ್ತು CNG ಇಂಗಾಲದ ಡೈಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಸೊ ಕಡಿಮೆ ಮಾಡುತ್ತದೆ ಅನ್ನೋದು ಸರಿಯಾಗಿದೆ. ಸೊ ಕಡಿಮೆ ಮಾಡುತ್ತೆ, ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಅಂತೂ ಮಾಡೋಂಗಿಲ್ಲ. ಇನ್ನು 1/5 ಹೈಡ್ರೋಜನನ್ನು CNGಯೊಂದಿಗೆ ಬಸ್ಗಳಿಗೆ ಇಂಧನವಾಗಿ ಬೆರೆಸಬಹುದಾಗಿದೆ. ಸರಿಯಾಗಿದೆ. ಸೊ 1/5 CNGಯನ್ನು ಏನಪ್ಪ ಅಂದರೆ ಹೈಡ್ರೋಜನನ್ನು CNG ಒಳಗಡೆ ಬಳಸಿ ಯೂಸ್ ಮಾಡಲಾಗಿದೆ. ಸೊ 2 ಮತ್ತು 3 ಹೇಳಿಕೆಗಳಲ್ಲಿ ಸರಿಯಾಗ್ತವೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ, ಹೈಡ್ರೋಜನ್ ಮತ್ತು CNGಯು ಇಂಧನವನ್ನು CNGಗಿಂತ ಸೋವಿಗೊಳಿಸುತ್ತದೆ. ಅದೇನಿಲ್ಲ. ಸೊ ಡಿ ಕೂಡ ತಪ್ಪಾಗುತ್ತೆ. 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗುತ್ತವೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಏಕೆ ರೂಪುಗೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಅಂದರೆ ಮೋಡ ಆದಾಗ ನೋಡ್ಬೋದು ನೀವು, ಇಬ್ಬನಿ ಉಂಟಾಗಂಗಿಲ್ಲ. ಸೊ ಅದು ಏನಕ್ಕೆಪ್ಪ ಅಂತಂದರೆ, ಇಲ್ಲಿ ಮೋಡಗಳು ಭೂಮಿಯ ವಿಕಿರಣವನ್ನು ಪ್ರತಿಬಿಂಬಿಸುತ್ತವೆ. ಸೊ ಅದಕ್ಕಾಗಿ ಇಬ್ಬನಿ ಆವಾಗ ಉಂಟಾಗುವುದಿಲ್ಲ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಮೋಡಗಳು ಏನು ಮಾಡ್ತವೆ, ಸೊ ವಿಕಿರಣಗಳನ್ನು ಪ್ರತಿಬಿಂಬಿಸ್ತವೆ, ರಿಫ್ಲೆಕ್ಷನ್ ಮಾಡಿ ವಾಪಸ್ ಕಳಿಸುತ್ತೆ. ಸೊ ಅದಕ್ಕೋಸ್ಕರನೇ ಇಬ್ಬನಿ ಉಂಟಾಗಲ್ಲ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದರ ಅಳತೆ ಅಥವಾ ಅಂದಾಜಿಗಾಗಿ ಉಪಗ್ರಹ ಚಿತ್ರಗಳು ಸೆನ್ಸಿಂಗ್ ಡೇಟಾವನ್ನು ಬಳಸಲಾಗುತ್ತದೆ ಅಂತ ರಿಮೋಟ್ ಸೆನ್ಸಿಂಗ್ ಡೇಟಾವನ್ನು ಯಾವುದರ ಒಂದು ಅಂದಾಜಿಗಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕಾಗಿ ಅಂತ ಅಂದರೆ ಆಪ್ಷನ್ ನೋಡ್ರಿ, ಮೊದಲನೇ ನಿರ್ದಿಷ್ಟ ಸ್ಥಳದ ಸಸ್ಯವರ್ಗದಲ್ಲಿನ ಕ್ಲೋರೋಫಿಲ್ ಅಂಶವನ್ನು ಕಂಡುಹಿಡಿಯಲು ಈ ಒಂದು ರಿಮೋಟ್ ಸೆನ್ಸಿಂಗ್ ಡೇಟಾವನ್ನು ಬಳಸಲಾಗುತ್ತದೆ. ಸರಿಯಾಗಿದೆ. ಇನ್ನು ನಿರ್ದಿಷ್ಟ ಸ್ಥಳದ ಭತ್ತದ ಗದ್ದೆಗಳಿಂದ ಹಸಿರುಮನೆ ಅನಿಲ ಹೊರಸೂಸುವಿಕೆಗಳಿಗಾಗಿ ಕೂಡ ಈ ಒಂದು ರಿಮೋಟ್ ಸೆನ್ಸಿಂಗ್ ಡೇಟಾವನ್ನು ಬಳಸಲಾಗುತ್ತದೆ. ಇದು ಕೂಡ ಸರಿಯಾಗುತ್ತೆ. ಇನ್ನು ನಿರ್ದಿಷ್ಟ ಸ್ಥಳದ ಭೂ ಮೇಲ್ಮೈ ತಾಪಮಾನವನ್ನು ಕಂಡುಹಿಡಿಯಲು ಕೂಡ ಇದನ್ನು ಬಳಸಲಾಗುತ್ತದೆ. 3 ಹೇಳಿಕೆಗಳು ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೋಡಿರಿ, ಪ್ರಶ್ನೆಗಳು ಸ್ವಲ್ಪ ಹೈ ಲೆವೆಲ್ ಇದ್ದಾವೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಹೋಗಿ. ಯಾಕಪ್ಪ ಅಂದರೆ ಕ್ವಶನ್ಗಳು ಮೇನ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೊ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಬೆಳೆ ಅಥವಾ ಜೀವರಾಶಿ ಶೇಷವನ್ನು ಸುಡುವುದರಿಂದ ಮೇಲಿನವುಗಳಲ್ಲಿ
ಯಾವುದು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ಅಂತ ಕೇಳಿದ್ರೆ ನೋಡ್ರಿ, ಕಬ್ಬಿನ ರವದಿ ಮತ್ತು ಏನಪ್ಪ ಅಂದರೆ ಭತ್ತದ ಕಟ್ ಮಾಡಿದ ಮೇಲೆ ಕೊಯ್ಲನ್ನು ಕೂಡ ಸುಡ್ತಾರೆ. ಸೊ ಆ ಸುಡುವುದರಿಂದ ಏನಪ್ಪ ಅಟ್ಮಾಸ್ಫಿಯರಿಗೆ ಏನು ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗುತ್ತೆ, ಸರಿಯಾಗಿದೆ. ಮೀಥೇನ್ ಕೂಡ ಬಿಡುಗಡೆ ಆಗುತ್ತೆ, ಓಜೋನ್ ಕೂಡ ಬಿಡುಗಡೆ ಆಗುತ್ತೆ, ಮತ್ತು ಸಲ್ಫರ್ ಡೈಆಕ್ಸೈಡ್ ಇವೆಲ್ಲವುಗಳು ಬಿಡುಗಡೆ ಆಗುತ್ತೆ ವಾತಾವರಣಕ್ಕೆ. ಸೊ ಅದೇ ರೀತಿಯಾಗಿ 4 ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಭಾರತದಲ್ಲಿ ಕಾರ್ಬೋಫ್ಯೂರನ್ ಅನ್ನುವಂಥದ್ದು ಮಿಥೈಲ್ ಪ್ಯಾರಾಥಿಯಾನ್ ಮತ್ತು ಪೊರೋಟ್ ಮತ್ತು ಟ್ರಯಾಜೋಪೋಸ್ ಇವುಗಳ ಬಳಕೆಯನ್ನು ಆತಂಕದಿಂದ ನೋಡಲಾಗುತ್ತದೆ. ಈ ರಾಸಾಯನಿಕಗಳನ್ನು ಹೇಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ರಾಸಾಯನಿಕಗಳನ್ನು ನೋಡ್ಕೊಡ್ರಿ. ಸೊ ಏನಪ್ಪ ಅಂದರೆ ಕಾರ್ಬೋಫ್ಯೂರನ್, ಮಿಥೈಲ್ ಪ್ಯಾರಾಥಿಯಾನ್ ಮತ್ತು ಫೋರೋಟ್ ಮತ್ತು ಟ್ರಯಾಜೋಪೋಸ್ ಅನ್ನುವಂಥದ್ದು ಯಾವುದು ಅಂದರೆ ಇವು ಎಲ್ಲ ಹಾನಿಕಾರಕ, ಅಂದರೆ ಒಂದು ಟೈಪ್ ಏನು ಭಯಾನಕ ಕೆಮಿಕಲ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಇವುಗಳನ್ನು ಯಾವ ರೀತಿಯಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಕೃಷಿಯಲ್ಲಿ ಕೀಟನಾಶಕಗಳಾಗಿ ಇವುಗಳನ್ನು ಬಳಸಲಾಗುತ್ತದೆ. ಸೊ ಅದಕ್ಕೋಸ್ಕರನೇ ಭೂಮಿಯ ಫಲವತ್ತತೆ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಕೀಟನಾಶಕಗಳಾಗಿ ಇವುಗಳನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟ್, ಪೈರೋಲಿಸಿಸ್ ಮತ್ತು ಪ್ಲಾಸ್ಮಾ ಅನಿಲೀಕರಣ ಎಂಬ ಪದಗಳನ್ನು ಕೆಳಗಿನ ಯಾವುದರ ಸನ್ನಿವೇಶದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದೆ ನೋಡ್ರಿ. ಪೈರೋಲಿಸಿಸ್ ಮತ್ತು ಪ್ಲಾಸ್ಮಾ ಅನಿಲೀಕರಣ ಅನ್ನುವಂತಹ ಪದಗಳನ್ನು ಯಾವ ಸನ್ನಿವೇಶದಲ್ಲಿ ಬಳಸಲಾಗುತ್ತದೆ ಅಂತಂದರೆ, ತ್ಯಾಜ್ಯದಿಂದ ಶಕ್ತಿಯ ತಂತ್ರಜ್ಞಾನದಲ್ಲಿ, ಅಂದರೆ ವೇಸ್ಟ್ ಟು ವೆಲ್ತ್ ಅನ್ನುವಂಥ ಒಂದು ತಂತ್ರಜ್ಞಾನ ಬಳಕೆ ಮಾಡುವಾಗ ಈ ಒಂದು ಪೈರೋಲಿಸಿಸ್ ಮತ್ತು ಪ್ಲಾಸ್ಮಾ ಅನಿಲೀಕರಣ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಮೊದಲನೇದು ನೋಡ್ರಿ, ಕೆಲವು ಜಾತಿಯ ಆಮೆಗಳು ಸಸ್ಯಾಹಾರಿಗಳಾಗಿವೆ, ಸರಿಯಾಗಿದೆ. ಕೆಲವು ಜಾತಿಯ ಆಮೆಗಳು ಸಸ್ಯಾಹಾರಿಗಳು. ಇನ್ನು ಕೆಲವು ಜಾತಿಯ ಮೀನುಗಳು ಸಸ್ಯಾಹಾರಿಗಳಾಗಿವೆ, ಇದು ಕೂಡ ಸರಿಯಾಗುತ್ತೆ. ಕೆಲವೊಂದಿಷ್ಟು ಮೀನುಗಳು ಸಸ್ಯನೂ ಕೂಡ ತಿಂದು ಬದುಕ್ತವೆ. ಇನ್ನು ಸಮುದ್ರ ಸಸ್ತನಿಗಳ ಕೆಲವು ಜಾತಿಗಳು ಸಸ್ಯಾಹಾರಿಗಳು, ಇದು ಕೂಡ ಸರಿಯಾಗಿದೆ. ಅಂದರೆ ಸಮುದ್ರದೊಳಗಡೆ ಕೂಡ ಸಸ್ಯ ಬೆಳೆಯುತ್ತೆ ಸ್ನೇಹಿತರೆ. ಸೊ ಆ ಒಂದು ಸಸ್ಯವನ್ನು ತಿಂದು ಕೆಲವೊಂದಿಷ್ಟು ಸಸ್ತನಿಗಳು ಬದುಕ್ತಾ ಇದ್ದಾವೆ. ಸೊ ಅವುಗಳು ಕೂಡ ಸಸ್ತನಿಗಳು, ಸಸ್ಯಾಹಾರಿಗಳು. ಇನ್ನು ಕೆಲವು ಜಾತಿ ಹಾವುಗಳು ಜರಾಯುಜ ಅಂತಂದರೆ ವೈವಿಪರಸ್ ಅಂತ ಕರೀತೇವೆ. ಸೊ ವೈವಿಪರಸ್ ಇವು ಕೂಡ ಸರಿಯಾಗುತ್ತೆ. ಸೊ 4 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ವಿಜ್ಞಾನದ ಇತ್ತೀಚಿನ ಬೆಳವಣಿಗೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಯಾವುದು ಹೇಳಿಕೆ ಸರಿಯಾಗಿ ಇಲ್ಲ ಅಂತ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ವಿವಿಧ ಜೀವಿ ಪ್ರಭೇದಗಳ ಕೋಶಗಳಿಂದ ತೆಗೆದಂತಹ ಡಿ ಎನ್ ಎ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಸೊ DNA ಭಾಗಗಳನ್ನು ಜೋಡಿಸುವುದರ ಮೂಲಕ ಕ್ರಿಯಾಕಾರಿ ವರ್ಣತಂತುಗಳನ್ನು ರಚಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಕ್ರಿಯಾಕಾರಿ ಅಂದರೆ ಎಂಜೈಮ್ಸನ್ನು DNA ಬಳಸಿ ರಚಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಬಳಸಿ ಎಂಜೈಮ್ಸ್ ತಯಾರು ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಪ್ರಯೋಗಾಲಯದಲ್ಲಿ ಕೃತಕ ಕ್ರಿಯಾಕಾರಿಯ DNA ತುಣುಕುಗಳನ್ನು ರಚಿಸಬಹುದು. ಅಂದರೆ ಕೃತಕ ಕ್ರಿಯಾಕಾರಿ ಅಂದರೆ ಎಂಜೈಮಲ್ DNA ಬಳಸಿ ಒಂದು ರಚಿಸಬಹುದಾಗಿದೆ. ಬಿ ಇಲ್ಲಿ ಸರಿಯಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅಂದರೆ ನಾವು ಬೇಕಾಗಿರ್ತಕ್ಕಂಥ ಆನ್ಸರ್ ಎ ಇಲ್ಲಿ, ಮಿಕ್ಕಿದ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಅವುಗಳನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಪ್ರಾಣಿಯೊಂದರ ಕೋಶದಿಂದ ತೆಗೆದಂತಹ DNA ತುಂಡನ್ನು ಜೀವಂತ ಕೋಶದ ಹೊರಗೆ ಪ್ರಯೋಗಾಲಯದಲ್ಲಿ ಪುನರಾವರ್ತಿಸುವಂತ ಮಾಡಬಹುದು, ಸರಿಯಾಗಿದೆ. ಸೊ ಯಾವುದೇ ಒಂದು ದೇಹದ ಭಾಗ ಕಟ್ಟಾದರೂ ಕೂಡ ಅದನ್ನು ಕಸಿ ಮಾಡಿ, ಸೊ ಅದು ಜೀವಂತವಾಗಿದ್ದರೆ ಅದನ್ನು ವಾಪಸ್ಸು ಜೋಡಣೆ ಮಾಡಬಹುದಾಗಿದೆ. ಸಿ ಸರಿಯಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಸಸ್ಯಗಳು ಮತ್ತು ಪ್ರಾಣಿಗಳಿಂದ ತೆಗೆದಂತಹ ಕೋಶಗಳನ್ನು ಪ್ರಯೋಗಾಲಯದ ಪೆಟ್ರಿ ತಟ್ಟೆಯಲ್ಲಿ ಆಳವಿಲ್ಲದ ಗಾಜಿನ ತಳಿಗಳಲ್ಲಿ ಕೋಶ ವಿಭಜನೆಗೆ ಒಳಪಡಿಸಬಹುದಾಗಿದೆ. ಇದು ಕೂಡ ಸರಿಯಾಗಿರುತ್ತೆ. ಸೊ ಎ ಮಾತ್ರ ಇಲ್ಲಿ ತಪ್ಪಾದಂಥ ಆಯ್ಕೆ ಆಗುತ್ತೆ. ನೋಡ್ರಿ, ಪಾಸ್ ಮಾಡ್ಕೊಂಡು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಕೇಳ್ತಾ ಹೋಗಿ ಸ್ನೇಹಿತರೆ. ಇನ್ನು ಧರಿಸಬಹುದಾದ ತಂತ್ರಜ್ಞಾನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ಧರಿಸಬಹುದಾದ ಸಾಧನಗಳಿಂದ ಸಾಧಿಸಲಾಗುತ್ತದೆ ಅಂತ ಕೇಳ್ತಾರೆ. ಸೊ ಇನ್ನು ನೋಡ್ರಿ, ಅಳವಡಿಕೆ ಮಾಡಲಾಗುವುದು ಅಥವಾ ಧರಿಸಲಾಗುವಂಥ ತಂತ್ರಜ್ಞಾನದ ಸಂದರ್ಭದಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಅಂದರೆ, ಮೊದಲನೇದು
ವ್ಯಕ್ತಿಯ ಸ್ಥಳ ಗುರುತಿಸುವಿಕೆ, ಇದು ಕೂಡ ಸರಿಯಾಗುತ್ತೆ. ವ್ಯಕ್ತಿಯ ಸ್ಥಳ ಅಂದರೆ ಆ ವ್ಯಕ್ತಿ ಎಲ್ಲಿರ್ತಾನೆ ಅನ್ನೋದನ್ನು ಗುರುತಿಸುತ್ತೆ. ಇನ್ನು ವ್ಯಕ್ತಿಯ ನಿದ್ರೆ ಮೇಲಿನ ಮೇಲ್ವಿಚಾರಣೆ, ಸೊ ನಿದ್ರೆ ವ್ಯಕ್ತಿ ಎಷ್ಟು ತಾಸು ಮಲ್ಕೋತಾನೆ ಅನ್ನೋದು ಮೇಲ್ವಿಚಾರಣೆ ಆಗುತ್ತೆ. ಇನ್ನು ಶ್ರವಣ ದೋಷವುಳ್ಳ ವ್ಯಕ್ತಿಗೆ ಸಹಾಯ ಮಾಡುವುದು, ಇದು ಕೂಡ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ RNA ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಹಸ್ತಕ್ಷೇಪ ತಂತ್ರಜ್ಞಾನವು ಕಳೆದ ಕೆಲವು ವರ್ಷಗಳಿಂದ ಜನಪ್ರಿಯತೆಯನ್ನು ಗಳಿಸಿದೆ ಏಕೆ ಅಂತ ಕೇಳ್ತಾರೆ. ಸೊ RNA ತಂತ್ರಜ್ಞಾನ ಒಂದಿಷ್ಟು ವರ್ಷಗಳಿಂದ ಜನಪ್ರಿಯತೆ ಅಥವಾ ಫೇಮಸ್ ಆಗಿದೆ. ಸೊ ಅದು ಏನಕ್ಕೆಪ್ಪ ಕಾರಣ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದೇನು ಹೇಳುತ್ತೆ, ಜೀನ್ ಸೈಲೆನ್ಸಿಂಗ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಲು ಇದನ್ನು ಬಳಸಲಾಗುತ್ತದೆ. ಇಲ್ಲ, ಜೀನ್ ಸೈಲೆನ್ಸಿಂಗ್ ಇದನ್ನು ಬಳಸಂಗಿಲ್ಲ RNA ಚಿಕಿತ್ಸೆಯನ್ನು. ಇನ್ನು ಕ್ಯಾನ್ಸರ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇದನ್ನು ಬಳಸಬಹುದು, ಸರಿಯಾಗಿದೆ. ಇತ್ತೀಚೆಗೆ ನೋಡ್ಬೋದು RNA ಕ್ಯಾನ್ಸರ್ RNA ಚಿಕಿತ್ಸೆಯನ್ನು ರಷ್ಯಾ ದೇಶ ಕಂಡುಹಿಡಿದಿದೆ. ಸೊ ಅಂದರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈ ಒಂದು RNAಯನ್ನು ಬಳಸ್ತಾರೆ. ಸೊ ಬಿ ಸರಿಯಾಗುತ್ತೆ. ಅದೇ ರೀತಿಯಾಗಿ ಹಾರ್ಮೋನ್ ಬದಲಿಕೆ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಲು ಇದನ್ನು ಬಳಸಬಹುದಾಗಿದೆ, ಇದು ಕೂಡ ಸರಿಯಾಗುತ್ತೆ. ಹಾರ್ಮೋನ್ ಬದಲಿಕೆಗೆ ಕೂಡ ಬಳಸಲಾಗುತ್ತದೆ. ಇನ್ನು 4ನೇದು ಹೇಳುತ್ತೆ, ವೈರಲ್ ರೋಗಕಾರಕಗಳಿಗೆ ನಿರೋಧಕವಾದ ಬೆಳೆ ಸಸ್ಯಗಳನ್ನು ಉತ್ಪಾದಿಸಲು ಇದನ್ನು ಬಳಸಲಾಗುತ್ತದೆ. ತಪ್ಪು, ಬೆಳೆ ಸಸ್ಯಗಳಲ್ಲಿ ಬಳಸಂಗಿಲ್ಲ. 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ವಿಜ್ಞಾನಿಗಳು ಭೂಮಿಯಿಂದ ಶತಕೋಟಿ ಬೆಳಕಿನ ವರ್ಷಗಳ ದೂರದಲ್ಲಿರುವ ದೈತ್ಯ ಬ್ಲ್ಯಾಕ್ ಹೋಲ್ ಬಗ್ಗೆ ನೀವು ಕೇಳಿರ್ಬೋದು ಸ್ನೇಹಿತರೆ. ಸೊ ದೂರದಲ್ಲಿದೆ, ಸೊ ನಕ್ಷತ್ರಗಳನ್ನು ನುಂಗ್ತಾ ಬರ್ತಾ ಇದೆ ಅಂತ ಕೇಳಿಪಟ್ಟಿದ್ದರೆ ನೀವು ಒಂದು ವಿಲೀನವನ್ನು ಗಮನಿಸಿದರು. ಈ ವೀಕ್ಷಣೆಯ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ಬ್ಲ್ಯಾಕ್ ಹೋಲ್ನ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಇದು ಗುರುತ್ವಾಕರ್ಷಣೆಯ ಅಲೆಗಳು ಪತ್ತೆಯಾದವು. ಸೊ ಅದಕ್ಕೋಸ್ಕರ ಇದನ್ನು ಕಂಡು ಹಿಡಿದರು. ಗುರುತ್ವಾಕರ್ಷಣೆ ಅಂದರೆ ಅದು ಜಗ್ತಾ ಇದೆ, ಅದರಿಂದ ಗುರುತ್ವಾಕರ್ಷಣೆ ಬಲ ಇದೆ, ಸೊ ಅದರಿಂದ ಅದು ಎಳಿತಾ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಪಡೆದುಕೊಂಡಿದ್ದಾರೆ ಬ್ಲ್ಯಾಕ್ ಹೋಲ್ನದ್ದು. ನೆಕ್ಸ್ಟ್, ಭಾರತದಲ್ಲಿ ಸೂಕ್ಷ್ಮ ಜೀವಿಯ ರೋಗಕಾರಕಗಳಿಗೆ ಬಹು ಔಷಧ ನಿರೋಧಕತೆಯು ಉಂಟಾಗಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಅಂತ ಕೇಳ್ತಾರೆ. ಅಂದರೆ ಮೈಕ್ರೋ ಆರ್ಗಾನಿಸಮ್ನಿಂದ ನಮಗೆ ಬರ್ತಕ್ಕಂಥ ರೋಗಗಳನ್ನು ನಿರೋಧಕತೆ ಉಂಟಾಗಲು, ಅಂದರೆ ನಮಗೆ ಏನಪ್ಪ ಅಂದರೆ ಇಮ್ಯುನಿಟಿ ಜಾಸ್ತಿ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಕಾರಣಪ್ಪ ಅಂತಂದರೆ ಮೊದಲನೇದೇನೈತೆ, ಕೆಲವು ಜನರ ಆನುವಂಶಿಕ ಪ್ರವೃತ್ತಿ. ಇದು ಆನ್ಸರ್ ಆಗಂಗಿಲ್ಲ, ಆನುವಂಶಿಕ ಪ್ರವೃತ್ತಿ ಸಂಬಂಧಪಡಲ್ಲ ಇಲ್ಲಿ. ಇನ್ನು ರೋಗಗಳನ್ನು ಗುಣಪಡಿಸಲು ಪ್ರತಿ ಜೀವಿಗಳ ತಪ್ಪಾದ ಪ್ರಮಾಣವನ್ನು ತೆಗೆದುಕೊಳ್ಳುವುದು, ಇದು ಸರಿಯಾಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ತಗೋಬೇಕು ಅದನ್ನು ಬಿಟ್ಟು ಬೇರೆ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಇನ್ನು ಜಾನುವಾರು ಸಾಕಣೆಯಲ್ಲಿ ಪ್ರತಿಜೀವಕಗಳನ್ನು ಬಳಸುವುದು, ಇದು ಕೂಡ ಆಗುತ್ತೆ ಆನ್ಸರ್. ಯಾಕಪ್ಪ ಅಂತಂದರೆ ಜಾನುವಾರು ಸಾಕಣೆಗಳಲ್ಲಿ ಪ್ರತಿಜೀವಕಗಳನ್ನು ಬಳಸಿ ಅಲ್ಲಿ ಕೂಡ ಮಿಸ್ಟೇಕ್ ಮಾಡ್ತಾರೆ. ಇನ್ನು ಕೆಲವು ಜನರಲ್ಲಿ ಬಹುದೀರ್ಘಕಾಲದ ಕಾಯಿಲೆಗಳು ಉಂಟಾಗಿ ಸೊ ಅಲ್ಲಿ ಕೂಡ ಹಾನಿ ಉಂಟಾಗುತ್ತೆ. ಸೊ ಇದು ಕೂಡ ಸರಿಯಾಗಿದೆ. 2, 3, 4, 3 ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತಂದರೆ ಎರಡನೇದು ಸರಿಯಾಗಿಲ್ಲ. ಹೆಪಟೈಟಿಸ್ ಸಿಗೆ ಇರುವಂತೆ ಹೆಪಟೈಟಿಸ್ ಬಿಗೆ ಲಸಿಕೆ ಇಲ್ಲ ಅಂತ ಕೊಟ್ಟಿದ್ದಾರೆ, ಹಂಗೇನಿಲ್ಲ. ಸೊ ಹೆಪಟೈಟಿಸ್ ಬಿಗೂ ಲಸಿಕೆ ಇದೆ, ಸೊ ಅದಕ್ಕೋಸ್ಕರನೇ ಬಿ ತಪ್ಪಾಗುತ್ತೆ. ಇನ್ನು ಹೆಪಟೈಟಿಸ್ ಬಿ ವೈರಸ್ HIV ಅಂತ ಹರಡುತ್ತದೆ, ಸರಿಯಾಗಿದೆ. ಹೆಪಟೈಟಿಸ್ ಬಿ ಹರಡ್ತಕ್ಕಂಥದ್ದು HIV ವೈರಸ್ ಟೈಪ್ ಹರಡುತ್ತೆ. ಇನ್ನು ಜಾಗತಿಕವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸೋಂಕಿತ ಜನರ ಸಂಖ್ಯೆ HIV ಸೋಂಕಿತರಿಗಿಂತ ಹಲವಾರು ಪಟ್ಟು ಹೆಚ್ಚು, ಸರಿಯಾಗಿದೆ. HIV ಹೆಪಟೈಟಿಸ್ ಬಿ ಸೋಂಕಿತ ಜನರು ಹೆಚ್ಚು ಕಂಡು ಬರ್ತಾರೆ. ಇನ್ನು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸೋಂಕಿತರಲ್ಲಿ ಕೆಲವರು ಹಲವು ವರ್ಷಗಳಿಂದ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ, ಅಂದರೆ ಪಟ್ನ ತೋರಿಸ್ಕೊಡಂಗಿಲ್ಲ. ಹೆಪಟೈಟಿಸ್ ಬಿ ಸ್ವಲ್ಪ ಚೇಂಜಸ್, ಹಲವಾರು ವರ್ಷಗಳಿಗೆ ಅದು ತನ್ನ ಸಿಂಪ್ಟಮ್ಸನ್ನು ತೋರಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ ಮೇಲಿನವುಗಳಲ್ಲಿ ಯಾವುದು ಅಥವಾ ಯಾವುವು ಮಾಧ್ಯಮದಲ್ಲಿ ಚರ್ಚಿತಗೊಂಡಂತಹ ಐನ್ಸ್ಟೀನ್ ಸಾಮಾನ್ಯ ಸಾಪೇಕ್ಷತೆ ಸಿದ್ಧಾಂತ ಅಂತ ಕರಿತೀವಿ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ. ಐನ್ಸ್ಟೀನ್ನ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ಭವಿಷ್ಯವಾಣಿಯಾಗಿತ್ತು ಅಂತ ಕೇಳ್ತಾರೆ. ಸೊ ಅವನು ಅಂದರೆ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದ ಐನ್ಸ್ಟೀನ್, ಸೊ ಈ ರೀತಿಯಾಗಿ ಆಗ್ಬೋದು ಅಂತ. ಸೊ ಅದು ಯಾವುದು ಇಲ್ಲಿ ಭವಿಷ್ಯವಾಣಿ ಅವನದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಮೊದಲನೇದು ಬೆಳಕು ಗುರುತ್ವದಿಂದ ಪ್ರಭಾವಿತಗೊಳ್ಳುತ್ತದೆ, ಸರಿಯಾಗಿದೆ. ಐನ್ಸ್ಟೀನ್ ರವರು ಆಲ್ರೆಡಿ ಇದನ್ನು ಪ್ರಿಡಿಕ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಬೆಳಕು ಏನೈತಲ್ಲ ಗುರುತ್ವದಿಂದ ಪ್ರಭಾವಿತಗೊಳ್ಳುತ್ತೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಗುರುತ್ವಾಕರ್ಷಣೆ ಬಲ. ಇನ್ನು
ಬ್ರಹ್ಮಾಂಡವು ಸದಾ ವಿಸ್ತಾರಗೊಳ್ಳುತ್ತಿದೆ, ಇದು ಕೂಡ ಸರಿಯಾಗಿದೆ, ಅವರು ಪ್ರೆಡಿಕ್ಟ್ ಮಾಡಿದ್ರು. ಸೊ ಬ್ರಹ್ಮಾಂಡ ಎಕ್ಸ್ಪಾಂಡ್ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಇನ್ನು ದ್ರವ್ಯವು ತನ್ನ ಸುತ್ತಲಿನ ಅವಕಾಶ ಕಾಲವನ್ನು ಮಾರುಟಿ ಹಾಕುತ್ತದೆ, ಇದು ಕೂಡ ಸರಿಯಾಗಿದೆ. ಸೊ 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಅವರ ಐನ್ಸ್ಟೈನ್ ರವರ ಪ್ರೆಡಿಕ್ಷನ್ ಪ್ರಕಾರ ಇವೆಲ್ಲವುಗಳು ಆಗಿದ್ದಾವೆ. ನೆಕ್ಸ್ಟ್, ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ GM ಸಾಸಿವೆ ಜೆನೆಟಿಕಲಿ ಮಾಡಿಫೈಡ್, GM ಅಂದ್ರೇನು, ಜೆನೆಟಿಕಲಿ ಮಾಡಿಫೈಡ್ ಅನುವಂಶಿಕವಾಗಿ ಮಾರ್ಪಡಿತ ಸಾಸಿವೆಯ GM ಸಾಸಿವೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ನೀವು ನೋಡಿರ್ಬೋದು, GM ಜೆನೆಟಿಕಲಿ ಮಾಡಿಫೈ ಮಾಡಿ ಬೆಳೀಲಿಕ್ಕೆ ಕೊಟ್ಟಿರ್ತಾರೆ ಬೀಜಗಳನ್ನು. ಸೊ ಅವುಗಳ ಬಗ್ಗೆ ಕೇಳಿದಾಗ ಸೊ ಏನಪ್ಪ ಅಂತಂದರೆ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಯಾವುದು ಅಥವಾ ಯಾವುವು ಸರಿಯಾದ ಹೇಳಿಕೆಗಳು. ಸೊ ಇಲ್ಲಿ ಮೊದಲನೇದು ಏನಿರುತ್ತೆ, GM ಸಾಸಿವೆಯು ಮಣ್ಣಿನ ಬ್ಯಾಕ್ಟೀರಿಯಾ ಒಂದರ ಗುಣಾಣುಗಳನ್ನು ಹೊಂದಿದ್ದು ಅದು ಸಸ್ಯಕ್ಕೆ ವಿವಿಧ ಕ್ರಿಮಿಕೀಟ ಬಾಧೆಗಳಿಂದ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಇಲ್ಲ, ಅದೇನು ನೀಡಂಗಿಲ್ಲ, ಬೇರೆ ಸಸ್ಯಗಳಿಗೆ ನೀಡಂಗಿಲ್ಲ. ಸೊ ಅದಕ್ಕೋಸ್ಕರ ತಪ್ಪಾಗುತ್ತೆ. ಇಲ್ಲೇ ಸಸ್ಯವು ಮಿಶ್ರ ಪರಾಗಸ್ಪರ್ಶ ಅಂದರೆ ಕ್ರಾಸ್ ಪಾಲಿನೇಷನ್ ಮತ್ತು ತಳಿ ಸಂಕರೀಕರಣ ಇದು ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಹೈಬ್ರಿಡೈಸೇಷನ್ಗೆ ಅವಕಾಶ ಕಲ್ಪಿಸುವ ಜೀನುಗಳನ್ನು ಹೊಂದಿದೆ, ಇದು ಸರಿಯಾಗುತ್ತೆ. ಸೊ ಎರಡನೇದು ಸರಿಯಾಗುತ್ತೆ ಸ್ನೇಹಿತರೆ. ಮೂರನೇದು ನೋಡಿ, GM ಸಾಸಿವೆಯನ್ನು IARI ಮತ್ತು ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಇಲ್ಲಿ ತಪ್ಪಾಗಿರತಕ್ಕಂಥದ್ದು. ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ, ಸುದ್ದಿಯಲ್ಲಿರುವ ಪದಗಳು ಮತ್ತು ಅವು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದ್ದಾರೆ. ಸೊ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡ್ರಿ, ಬೆಲ್ಲೆ ಟು ಪ್ರಯೋಗ ಅನ್ನುವಂಥ ಕೃತಕ ಬುದ್ಧಿಮತ್ತೆ ಕೊಟ್ಟಿದ್ದಾರೆ, ಇದು ತಪ್ಪು. ಬ್ಲ್ಯಾಕ್ ಚೈನ್ ತಂತ್ರಜ್ಞಾನವನ್ನು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಿದೆ, ಇದು ಸರಿಯಾಗುತ್ತೆ ನೋಡಿ. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲಾಕ್ ಚೈನ್ ಅನ್ನೋದು ತಂತ್ರಜ್ಞಾನ ಸಂಬಂಧಪಟ್ಟಿದೆ. ಇನ್ನು ಕ್ರಿಸ್ಪಾರ್ KS9 ಅನ್ನೋದು ಕಣ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಸೊ 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆ ಇಂಗಾಲ ಫಲೀಕರಣ ಅಥವಾ ಕಾರ್ಬನ್ ಫರ್ಟಿಲೈಸೇಷನ್ ಅನ್ನು ಉತ್ತಮವಾಗಿ ವರ್ಣಿಸುತ್ತದೆ ಅಂತ ಕೇಳ್ತಾರೆ. ಸೊ ಕಾರ್ಬನ್ ಫರ್ಟಿಲೈಸೇಷನ್ ಅನ್ನು ಉತ್ತಮವಾಗಿ ವರ್ಣಿಸುವಂತಹದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಸಾರತೆ ಅಥವಾ ಕಾನ್ಸಂಟ್ರೇಷನ್ ಹೆಚ್ಚಳದಿಂದಾಗಿ ಸಸ್ಯದ ಬೆಳವಣಿಗೆಯಲ್ಲಾಗುವ ಹೆಚ್ಚಳಕ್ಕೆ ಇದು ಸಂಬಂಧಪಟ್ಟಿದೆ ಅನ್ನೋದು ಏನಪ್ಪ ಅಂತಂದರೆ ಇಂಗಾಲದ ಫಲೀಕರಣ ಅಥವಾ ಕಾರ್ಬನ್ ಫರ್ಟಿಲೈಸೇಷನ್ಗೆ ಉತ್ತಮವಾದ ವರ್ಣನೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ನೀರಿನ ನಷ್ಟವನ್ನು ತುಂಬಿಕೊಳ್ಳಲು ಮರುಭೂಮಿ ಪ್ರದೇಶಗಳಲ್ಲಿ ಕೆಳಗಿನ ಯಾವ ರೀತಿ ಎಲೆಗಳು ಮಾರ್ಪಾಡು ಆಗುತ್ತವೆ ಅಂತ ಕೇಳಿದ್ದಾರೆ. ಸೊ ನೀರಿನ ನಷ್ಟವನ್ನು ತುಂಬಿಕೊಳ್ಳಲು, ನೀರು ಲಾಸನ್ನು ಕಡಿಮೆ ಮಾಡಲು ಸೊ ಮರುಭೂಮಿಗಳಲ್ಲಿರ್ತಕ್ಕಂಥ ಸಸ್ಯಗಳಲ್ಲಿ ಯಾವ ರೀತಿಯಾದ ಎಲೆಗಳು ಹುಟ್ಕೊಳ್ತವೆ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿಯಾದ ಎಲೆಗಳಪ್ಪ ಅಂತಂದರೆ ಗಡುಸಾದ ಮತ್ತು ಮೇಣದಂಥ ಎಲೆಗಳು ನೋಡಿರ್ಬೋದು. ಕ್ಯಾಕ್ಟಸ್ ಆಗಲಿ, ನೀವು ಏನಂತೀರ ಅದಕ್ಕೆ, ಗುಡ್ಡಗಾಡಲ್ಲಿ ಬೆಳೀತಕ್ಕಂಥ ಇದು ಸಸ್ಯ. ಸೊ ಇದು ಗಡುಸಾದ, ಅದರದ್ದು ಎಲೆ ದಪ್ಪಿರುತ್ತೆ ಮತ್ತು ಮೇಣದಂಗಿರುತ್ತೆ ಮತ್ತು ಪುಟ್ಟ ಎಲೆಗಳು, ಸೊ ಅಂದರೆ ಚಿಕ್ಕದ ಎಲೆಗಳು ದಪ್ಪ ಇರುತ್ತೆ. ಸೊ ಅದೇ ರೀತಿಯಾಗಿ ಎಲೆಗಳ ಬದಲು ಮುಳ್ಳುಗಳು ಅದರಲ್ಲಿ ಎಲೆಗಳ ಮೇಲೆ ಹುಟ್ಕೊಂಡಿರ್ತವೆ. ಸೊ ಅಂದರೆ ವಾಟರ್ ಲಾಸ್ ಆಗದೆ ರೀತಿಯಾಗಿ ಮುಳ್ಳುಗಳು ಹುಟ್ಕೊಂಡಿರ್ತವೆ. ಸೊ ಇಲ್ಲಿ 3 ಸರಿಯಾಗ್ತವೆ. ಸೊ ವಾಟರ್ ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂತೆ, ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಕೆಳಗಿನ ಯಾವ ಕ್ಷೇತ್ರದಲ್ಲಿ GPS ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ ಅಂತ ಕೇಳ್ತಾರೆ. ಸೊ GPS ಅನ್ನು ಎಲ್ಲಿ ಬಳಸಬಹುದು ಅಂತಂದರೆ ಮೊಬೈಲ್ ಫೋನ್ ಕಾರ್ಯಾಚರಣೆಗಳಲ್ಲಿ ಬಳಸಬಹುದಾಗಿದೆ, ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಬಳಸಬಹುದು, ಇನ್ನು ವಿದ್ಯುತ್ ಗ್ರಿಡ್ ನಿಯಂತ್ರಣದಲ್ಲಿ ಕೂಡ ಬಳಸಬಹುದು. 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಮೇಲಿನ ವಿದ್ಯಮಾನಗಳಲ್ಲಿ ಯಾವುದು ಸಸ್ಯಗಳಿಗೆ ರೋಗಗಳನ್ನು ಹರಡುತ್ತದೆ ಅಂತ ಕೇಳಿದ್ದಾರೆ. ಸೊ ಸಸ್ಯಗಳಲ್ಲಿ ರೋಗಗಳನ್ನು ಹರಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪಕ್ಷಿಗಳು ಹರಡುತ್ತವೆ. ಸೊ ಧೂಳಿನಲ್ಲಿ ಕೂಡ ರೋಗ ಬರ್ತವೆ ಸಸ್ಯಕ್ಕೆ. ಇನ್ನು ಮಳೆ ಕೂಡ ಹರಡುತ್ತೆ. ಅದೇ ರೀತಿ ಗಾಳಿ ಬೀಸುವಿಕೆ, ಇವೆಲ್ಲದರಿಂದ ಸಸ್ಯಕ್ಕೆ ರೋಗಗಳು ಹರಡುತ್ತವೆ. ಸೊ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಜೈವಿಕ ಆಮ್ಲಜನಕ ಬೇಡಿಕೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈ ಕೆಳಗಿನ ಇದಕ್ಕೆ ಸಂಬಂಧ ಮಾನಕ
ಮಾನದಂಡ ಸ್ಟ್ಯಾಂಡರ್ಡ್ ಕ್ರೈಟೀರಿಯನ್ ಏನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂದರೆ ಏನು, ಯಾವುದೇ ಒಂದು ನೀರು ಅಥವಾ ಒಂದು ಏನು ಪಾಂಡ್ ಆಗಲಿ ಒಂದು ಲೇಕ್ ಆಗಲಿ ಅದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್, ಅಲ್ಲಿ ಜೀವಿ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಪ್ರಮಾಣದ ಆಕ್ಸಿಜನ್ಗೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಸೊ ಇದನ್ನೇನಪ್ಪ ಅಂತಂದರೆ ಜಲಜೈವಿಕ ವ್ಯವಸ್ಥೆಯಲ್ಲಿನ ಮಾಲಿನ್ಯ ಪ್ರಮಾಣದ ಗುಣಪರೀಕ್ಷೆ ಎಲ್ಲಿ ಇದು ಬಳಸಲಾಗುತ್ತದೆ. ಅಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಆ ಒಂದು ಲೇಕ್ ಅಥವಾ ನೀರು ಎಷ್ಟು ಕಲುಷಿತವಾಗಿದೆ ಅನ್ನೋದನ್ನು ಗುರುತಿಸುತ್ತೆ ಅದು. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ನೋಡ್ತಾ ಹೋದಂತೆ ಮೊದಲನೇದು ಏನು ಹೇಳುತ್ತೆ, ಅಲ್ಪ ಜೀವಿತ ವಾತಾವರಣ ಪ್ರದೂಷಕಗಳನ್ನು ಕಡಿಮೆಗೊಳಿಸುವುದಕ್ಕಾಗಿ ಇರತಕ್ಕಂಥ ವಾತಾವರಣ ಮತ್ತು ಪರಿಶುದ್ಧ ವಾಯು ಮೈತ್ರಿಕೂಟ ಅಥವಾ CCAC ಅಂತ ಕರಿತೀವಿ. ಏನಪ್ಪ ಅಂದರೆ ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಏರ್ ಕೋಯಲೇಷನ್ ಅಂತದ್ದು ಈ ತಪ್ಪಾಗುತ್ತೆ ಸ್ನೇಹಿತರೆ. CCAC ಅಂತ ಅಂದರೆ ಇವು ಮಿಥೇನ್, ಕಪ್ಪು ಕಾರ್ಬನ್ ಮತ್ತು ಹೈಡ್ರೋಕ್ಲೋರಿನ್ ಕಾರ್ಬನ್ಗಳನ್ನು ಹೆಚ್ಚು ಕೇಂದ್ರೀಕರಿಸಿದೆ ಅನ್ನೋದು ಎರಡನೇದು ಇಲ್ಲಿ ಸರಿಯಾಗುತ್ತೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ಮುಂದೆ ಹೋಗಿ, ಯಾಕಪ್ಪ ಅಂದರೆ ಕನ್ನಡದಲ್ಲಿ ಕ್ವಶನ್ಗಳು ಇರೋ ಕಾರಣ ನನಗೂ ಸ್ವಲ್ಪ ಕ್ಲಿಷ್ಟಕರವಾಗುತ್ತೆ. ಬಟ್ ಏನಪ್ಪ ಅಂದರೆ ನಿಮಗೆ ಕ್ವಶನ್ಗಳನ್ನ ಜಾಸ್ತಿ ಕವರ್ ಮಾಡಬೇಕು ಅನ್ನುವಂಥ ಉದ್ದೇಶದ ಮೂಲಕ ನಾನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಇದರಲ್ಲಿ ಯಾವುದೇ ದುರುದ್ದೇಶಗಳು ಇಲ್ಲ. ಸೊ ಬಿ ಇಲ್ಲಿ ಸರಿಯಾಗುತ್ತೆ ಸ್ನೇಹಿತರೆ, ಬಿ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಸ್ವಲ್ಪ ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೇನೆ. ಸ್ವಲ್ಪ ಏನಪ್ಪ ಅರ್ಥ ಆಗಲಿಲ್ಲ ಅಂದ್ಕೊಂಡ್ರು ಕನ್ನಡ ಮೀಡಿಯಂ ಹುಡುಗರಿಗೆ ನನಗಿಂತ ಜಾಸ್ತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಓದ್ಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ನೆಕ್ಸ್ಟ್, ಬರೀ ಟೈಮ್ ಪಾಸ್ ಆಗಬಾರ್ದು ಕ್ಲಾಸ್ನಲ್ಲಿ ಕೇಳಬೇಕಾದ್ರೆ ನೀವು. ನೆಕ್ಸ್ಟ್, ದೈಹಿಕ ಜೀವಕೋಶದ ಬೈಜಿಕ ವರ್ಗಾವಣೆ ತಂತ್ರಜ್ಞಾನದ ಅಂದರೆ ಸಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅನ್ನುವಂಥದ್ದು ಅನ್ವಯಿಕೆ ಏನು ಅಂತ ಕೇಳಿದ್ದಾರೆ. ಸೊ ಸಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅನ್ನುವಂಥದ್ದಕ್ಕೆ ಎಲ್ಲಿ ಅಳವಡಿಸಲಾಗುತ್ತದೆ, ಇದನ್ನು ಅನ್ವಯಿಕೆ ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಇದು ಸಂತಾನೋತ್ಪತ್ತಿ ತದ್ರೂಪಿ ಪ್ರಾಣಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಸೊ ಏನಪ್ಪ ಅಂದರೆ ರೀಪ್ರೊಡಕ್ಷನ್ದಲ್ಲಿ ಬಳಸಲಾಗುತ್ತದೆ ಇದನ್ನು, ಸಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ ಅನ್ನುವಂಥದ್ದನ್ನು. ನೆಕ್ಸ್ಟ್, ಇವಾಲ್ವ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ, ಈ ಲೀಸಾ ಅಂತ ಕರಿತೀವಿ. ಈ ಲೀಸಾ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ ಎಕ್ಸಾಮ್ದಲ್ಲಿ. ಇವಾಲ್ವ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ ಅನ್ನುವಂಥದ್ದು ಯೋಜನೆಯ ಉದ್ದೇಶವೇನಾಗಿತ್ತು ಅಂತ ಕೇಳ್ತಾರೆ. ಸೊ ಈ ಲೀಸಾ ಫುಲ್ ಫಾರ್ಮ್ ಕೇಳಿದ್ದಾರೆ ಸ್ನೇಹಿತರೆ, ಸ್ವಲ್ಪ ಲಕ್ಷ್ಯ ಇರಲಿ. ಏನಪ್ಪ ಅಂತಂದರೆ ಆಪ್ಷನ್ ಬಿ, ಗುರುತ್ವಾಕರ್ಷಣ ಅಲೆಗಳನ್ನು ಪತ್ತೆ ಹಚ್ಚುವುದು ಇದರ ಒಂದು ಮೇನ್ ಕೆಲಸ ಆಗಿತ್ತು. ಏನಪ್ಪ ಅಂದರೆ ಈ ಲೀಸಾದ ಕೆಲಸ ಏನಪ್ಪ ಅಂತಂದರೆ ಈ ಯೋಜನೆಯದ್ದು ಗುರುತ್ವಾಕರ್ಷಣ ಅಲೆಗಳನ್ನು ಪತ್ತೆ ಹಚ್ಚುವುದಾಗಿತ್ತು. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು, ಉಷ್ಣವಲಯ ಪ್ರದೇಶಗಳಲ್ಲಿ ಜಿಕಾ ವೈರಸ್ ರೋಗವು ಡೆಂಗ್ಯೂವನ್ನು ಹರಡುವ ಸೊಳ್ಳೆಯಿಂದಲೇ ಹರಡುತ್ತದೆ. ಸರಿಯಾಗಿದೆ. ಜಿಕಾ ವೈರಸ್ ನೀವು ಹೆಸರನ್ನು ಕೇಳಿರ್ಬೋದು. ಸೊ ಅಂದರೆ ಆಫ್ರಿಕಾ ಖಂಡದಲ್ಲಿ ಜಾಸ್ತಿ ಹರಡಿತ್ತು ಜಿಕಾ ವೈರಸ್ ಅನ್ನುವಂಥದ್ದು. ಸೊ ಇದು ಏನಪ್ಪ ಅಂದರೆ ಉಷ್ಣವಲಯದ ಪ್ರದೇಶದಲ್ಲಿ ಏನಪ್ಪ ಡೆಂಗ್ಯೂ ಹರಡುವ ರೀತಿಯಾಗಿದ್ದೇನೆ ಇದು ಹರಡುತ್ತೆ. ಸೊ ಸರಿಯಾಗಿದೆ. ಇನ್ನು ಜಿಕಾ ವೈರಸ್ ಲೈಂಗಿಕ ಕ್ರಿಯೆಗಳಿಂದ ಹರಡುವ ಸಾಧ್ಯತೆ ಕೂಡ ಇದೆ. ಇದು ಕೂಡ ಸರಿಯಾಗುತ್ತೆ. ಲೈಂಗಿಕ ಕ್ರಿಯೆಗಳಿಂದ ಕೂಡ ಇದು ಹರಡುತ್ತೆ ಅಂತ ಗೊತ್ತುಪಡಿಸಿದ್ದಾರೆ. ಸೊ 1 ಮತ್ತು 2 ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಮಾನವಜನ್ಯ ಇಂಗಾಲದ ಡೈಆಕ್ಸೈಡ್ನ ಹೊರಸೂಸುವಿಕೆ ಅಂದರೆ ಮಾನವನಿಂದ ನಿರ್ಮಿತವಾಗಿರತಕ್ಕಂಥ ಇಂಗಾಲದ ಡೈಆಕ್ಸೈಡ್ನ ಹೊರಸೂಸುವಿಕೆ ಉತ್ಸರ್ಜನೆ ಅಂತ ಕರಿತೀವಿ ಇಂದ ಸನ್ನಿಹಿತವಾಗಿರುವ ಜಾಗತಿಕ ತಾಪಮಾನ ಏರಿಕೆಯನ್ನು ತಗ್ಗಿಸುವುದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವುದು ಇಂಗಾಲದ ಯುಕ್ತ ಬಂಧನ ಅಂತೆ ಸೀಕ್ವೆಸ್ಟ್ರೇಷನ್ಗೆ ಪ್ರಚನ್ನ ನಿವೇಶನಗಳಾಗಬಲ್ಲದು ಅಂತ ಕೇಳಿದ್ದಾರೆ. ಸೊ ಸೀಕ್ವೆಸ್ಟ್ರೇಷನ್ಗೆ ಪ್ರಚನ್ನ ಒಂದು ನಿವೇಶನಗಳಾಗಬಲ್ಲದು ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ಡಿ ನೋಡಿ. ಅಂದರೆ ಪರಿತ್ಯಜಿಸಿದ ಮತ್ತು ಆರ್ಥಿಕ ಹೊರೆಯ ಕಲ್ಲಿದ್ದಲು ಸ್ತರಗಳು ಇವು ಮಾನವನಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ನಿವೇಶನಗಳು. ಸೊ ಸರಿಯಾಗುತ್ತೆ. ಇನ್ನು ನಾಶಗೊಂಡಿರುವ ತೈಲ ಹಾಗೂ ಅನಿಲ ನಿಕ್ಷೇಪಗಳು ಇದು ಕೂಡ ಹೌದು. ಇನ್ನು ಭೂಮಿಗತ ಆಳ ಲವಣ ರಚನೆಗಳು ಇದು ಕೂಡ ಹೌದು. 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಬಯೋ ಇನ್ಫಾರ್ಮೆಟಿಕ್ಸ್ ಕ್ಷೇತ್ರದಲ್ಲಿನ ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಕೆಲವೊಮ್ಮೆ ಸುದ್ದಿಯಲ್ಲಿರುವ ಪದ ಟ್ರಾನ್ಸ್ಕ್ರಿಪ್ಟೋಮ್ ಅನ್ನುವಂಥದ್ದು ಎಂದರೆ ಏನು ಅಂತ ಕೇಳ್ತಾರೆ. ನೋಡ್ರಿ ಇಲ್ಲಿ ಬರಿತೀನಿ ನೋಡ್ರಿ. ಟ್ರಾನ್ಸ್ಕ್ರಿಪ್ಟೋಮ್
ಅನ್ನುವಂಥದ್ದು ಏನು ಅಂತ ಕೇಳ್ತಾರೆ. ಸೊ ಟ್ರಾನ್ಸ್ಕ್ರಿಪ್ಟೋಮ್ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ ನೋಡಿ. ಜೀವಿಯೊಂದರಿಂದ ವ್ಯಕ್ತಗೊಂಡ mRNA ಅಣುಗಳ ಸಂಪೂರ್ಣ ವ್ಯಾಪ್ತಿಗೆ ಟ್ರಾನ್ಸ್ಕ್ರಿಪ್ಟೋಮ್ ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸುದ್ದಿಗಳಲ್ಲಿ ಕೆಲವೊಮ್ಮೆ ಕಂಡು ಬರ್ತಕ್ಕಂಥ ಪ್ರಾಜೆಕ್ಟ್ ಲೂನ್ ಅನ್ನುವಂಥದ್ದು ಏನು ಅಂತ ಕೇಳಿದರೆ, ಸೊ ಪ್ರಾಜೆಕ್ಟ್ ಲೂನ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ನಿಸ್ತಂತು ಸಂವಹನ ತಂತ್ರಜ್ಞಾನವಾಗಿದೆ. ನಿಸ್ತಂತು ಸಂವಹನ ತಂತ್ರಜ್ಞಾನ ಪ್ರಾಜೆಕ್ಟ್ ಲೂನ್ ಅನ್ನುವಂಥದ್ದು. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಸೊ ವೈರಸ್ಗಳು ಇವುಗಳನ್ನು ಸೋಂಕಬಲ್ಲವು ಅಂತ ಕೇಳ್ತಾರೆ. ಸೊ ವೈರಸ್ನಿಂದ ಯಾವುದು ಹರಡಬಲ್ಲದು ಅಂತ. ಸೊ ಇಲ್ಲಿ ನೋಡೋದಾದರೆ ಯಾವುದು ವೈರಸ್ನಿಂದ ಹರಡುತ್ತೆಪ್ಪ ಅಂತಂದರೆ ಮೊದಲನೇದೇನು ಬ್ಯಾಕ್ಟೀರಿಯಾ. ಸೊ ವೈರಸ್ನಿಂದ ಸೋಂಕಬಲ್ಲದು ಇದು ಸರಿಯಾಗಿದೆ. ಫಂಗೈ ಇದು ಕೂಡ ಹೌದು. ಇನ್ನು ಸಸ್ಯಗಳು ಇದು ಕೂಡ ಹೌದು. ಸೊ ಇಲ್ಲಿ 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ವೈರಸ್ನಿಂದ ಇವೆಲ್ಲವುಗಳಿಗೂ ಹರಡುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಸ್ರೋದಿಂದ ಉಡಾವಣೆ ಮಾಡಲ್ಪಟ್ಟ ಮಂಗಳಯಾನವು ಏನು ಅಂತ ಕೇಳಿದ್ದಾರೆ. ಸೊ ಕೆಳಗೆ ಕೊಡಲಾಗಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿರಿ. ಸೊ ಮಂಗಳಯಾನ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಆಪ್ಷನ್ಗಳಲ್ಲಿ ನೋಡೋದಾದರೆ ಸೊ ಮೊದಲನೇದೇನು ಹೇಳುತ್ತೆ, ಮಂಗಳ ಕಕ್ಷಕ ನಿಯೋಗ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಎಂದು ಕರೆಯಲ್ಪಟ್ಟಿದೆ. ಸರಿಯಾಗಿದೆ. ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕೂಡ ಇದಕ್ಕೆ ಕರೆಯಲಾಗಿದೆ. MOM ಅಂತ ಕೂಡ ಮೋದಿಯವರು ಹೆಸರಿಟ್ಟಿದ್ರು. ಮಾಮ್ ಅಂತ ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನುವಂಥದ್ದು. ಮತ್ತು USA ನಂತರ ಬಾಹ್ಯಾಕಾಶ ನೌಕೆಯನ್ನು ಮಂಗಳ ಗ್ರಹವನ್ನು ಸುತ್ತುವಂತೆ ಕಕ್ಷೆಗೆ ಸೇರಿದ ಜಗತ್ತಿನ 2ನೇ ದೇಶವನ್ನಾಗಿ ಮಾಡಿದೆ. ಇದು ತಪ್ಪು. ಸೊ ಇದೇನು ಎರಡನೇದು ಸರಿ ಇಲ್ಲ. ಇನ್ನು ನೆಕ್ಸ್ಟ್, ಭಾರತವನ್ನು ತನ್ನ ಮೊದಲ ಪ್ರಯತ್ನದಲ್ಲಿಯೇ ಮಂಗಳನ ಸುತ್ತುವ ಕಕ್ಷೆಗೆ ಬಾಹ್ಯಾಕಾಶ ನೌಕೆಯೊಂದನ್ನು ಸೇರಿಸುವಲ್ಲಿ ಯಶಸ್ಸು ಕಂಡಂತಹ ಜಗತ್ತಿನ ಮೊದಲ ದೇಶವನ್ನಾಗಿ ಮಾಡಿದೆ. ಇದು ಕೂಡ ಸರಿಯಾಗುತ್ತೆ. ಅಂದರೆ ಒಂದೇ ಅಟೆಂಪ್ಟಿಗೆ ಮಂಗಳ ಗ್ರಹದ ಕಕ್ಷೆಗೆ ಹೋಗಿ ಸಕ್ಸಸ್ಫುಲಿ ಹೋಗಿ ತಲುಪಿರ್ತಕ್ಕಂಥ ಏನಪ್ಪ ಅಂದರೆ ಸ್ಯಾಟಲೈಟ್ ಆಗಿ ನಮ್ಮ ಮಾಮ್ ಮಿಷನ್ ಹೋಗಿ ತಲುಪಿದೆ. ಸೊ 1 ಮತ್ತು 3 ಎರಡೂ ಸರಿಯಾಗ್ತವೆ. ಸೊ ಎರಡನೇ ತಪ್ಪಾಗುತ್ತೆ. 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೃಷಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಅಥವಾ ಅಸಮರ್ಪಕ ಪ್ರಮಾಣದ ನೈಟ್ರೋಜನ್ ಯುಕ್ತ ರಸಗೊಬ್ಬರ ಬಳಸುವುದರ ಪರಿಣಾಮ ಏನಾಗಬಹುದು ಅಂತ ಕೇಳಿದ್ದಾರೆ. ಸೊ ನೈಟ್ರೋಜನ್ ಇರತಕ್ಕಂಥದ್ದು ಅತಿ ಹೆಚ್ಚಾಗಿ ಬಳಸಿದರೆ ಕೃಷಿಯಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ಅಂತ ಅಂದರೆ ಅದರ ಪರಿಣಾಮ, ಸೊ ಈ ಮೊದಲನೇದೇನಿದೆ, ಮಣ್ಣಿನಲ್ಲಿ ನೈಟ್ರೋಜನ್ ಸ್ಥಿರೀಕರಣ, ಸೂಕ್ಷ್ಮಜೀವಿಗಳ ಸಂತಾನವೃದ್ಧಿಯಲ್ಲಿ ಆಗಬೇಕು. ನೈಟ್ರೋಜನ್ ಜಾಸ್ತಿ ಆದರೆ ಸೂಕ್ಷ್ಮಜೀವಿಗಳು ಜಾಸ್ತಿ ಸಾಯ್ತವೆ. ಸೊ ಮಣ್ಣಿನ ಆಮ್ಲೀಯತೆ ಹೆಚ್ಚುತ್ತದೆ. ಸರಿಯಾಗಿದೆ. ಮಣ್ಣಿನ ಆಮ್ಲೀಯತೆ ಆಸಿಡಿಕ್ ಮಣ್ಣಾಗುತ್ತೆ. ಸೊ ಅಂತರ್ಜಲಕ್ಕೆ ನೈಟ್ರೇಟ್ ತೊಟ್ಟಿಕ್ಕಬಹುದು. ಇದು ಕೂಡ ಸರಿಯಾಗುತ್ತೆ. ಅಂದರೆ ಅಂತರ್ಜಲಕ್ಕೆ ಹೋಗಿ ಕೂಡ ನೈಟ್ರೋಜನ್ ಸೇರಬಹುದಾಗಿದೆ. ಸೊ ಜಾಸ್ತಿ ಪ್ರಮಾಣದ ನೈಟ್ರೋಜನ್ ರಸಗೊಬ್ಬರಗಳನ್ನ ನಾವು ಹಾಕಿದರೆ ಸೊ ಈ ರೀತಿಯಾಗಿ ಸೈಡ್ ಎಫೆಕ್ಟ್ ಬರ್ತವೆ. ಸೊ 2, 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಕಲ್ಲಿದ್ದಲನ್ನು ಇಂಧನವಾಗಿ ಬಳಸುವಂತಹ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪನ್ನವಾಗುವ ಹಾರುಬೂದಿ ಅಥವಾ ಫ್ಲೈ ಆ್ಯಶ್ ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದು ಯಾವುದು ಅಂತ ಕೇಳ್ತಾರೆ. ಸೊ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸುವಂತಹ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪನ್ನವಾಗುವ ಹಾರುಬೂದಿ ಫ್ಲೈ ಆ್ಯಶ್ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಅದರಲ್ಲಿ ನೋಡೋದಾದರೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡಿ ಏನು ಹೇಳುತ್ತೆ, ಕಟ್ಟಡ ನಿರ್ಮಾಣಗಳ ಇಟ್ಟಿಗೆಯ ತಯಾರಿಕೆಯಲ್ಲಿ ಹಾರುಬೂದಿಯನ್ನು ಬಳಸಬಹುದಾಗಿದೆ. ಸರಿಯಾಗಿದೆ. ಕಟ್ಟಡ ನಿರ್ಮಾಣ ಇಟ್ಟಿಗೆ ಬೂದಿಯಲ್ಲಿ ಕೂಡ ಇಟ್ಟಿಗೆಯಲ್ಲಿ ಇದನ್ನು ಬಳಸಿ ಇಟ್ಟಿಗೆಯನ್ನು ಕೂಡ ತಯಾರು ಮಾಡಬಹುದು. ಇನ್ನು ಕಾಂಕ್ರೀಟ್ನ ಪೋರ್ಟ್ಲ್ಯಾಂಡ್ ಸಿಮೆಂಟ್ನಲ್ಲಿನ ಕೆಲವು ಘಟಿಕಾಂಶಗಳ ಬದಲು ಹಾರುಬೂದಿಯನ್ನು ಕೂಡ ಬಳಸಬಹುದು. ಇಲ್ಲಿ ಕೂಡ ಈ ಒಂದು ಹಾರುಬೂದಿಯನ್ನು ಬಳಸಬಹುದು. ಇನ್ನು ಹಾರುಬೂದಿಯು ಸಿಲಿಕಾನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಆಕ್ಸೈಡ್ಗಳನ್ನು ಮಾತ್ರ ಹೊಂದಿದ್ದು ಇದರಲ್ಲಿ ಯಾವುದೇ ವಿಷಕಾರಿ ಘಟಿಕಾಂಶಗಳಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ನೋಡ್ರಿ. ವಿಷಕಾರಿ ಘಟಿಕಾಂಶಗಳು ಇಲ್ಲ ಅಂತ ಹೇಳೋಂಗಿಲ್ಲ. ವಿಷಕಾರಿ ಘಟಿಕಾಂಶಗಳು ಇದ್ದಾವೆ. ಸೊ ಅದಕ್ಕೋಸ್ಕರ 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಆರೋಗ್ಯ ಕ್ಷೇತ್ರದಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರೋಗ್ಯ ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿ ಬಳಸುವುದರ ಕುರಿತು ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡಿದರೆ ಏನು ಹೇಳುತ್ತೆ, ಸೊ ಏನಪ್ಪ ಅಂತಂದರೆ ನ್ಯಾನೋ ತಂತ್ರಜ್ಞಾನದಿಂದ
ನಿರ್ದೇಶಿತ ಭಾಗಕ್ಕೆ ಔಷಧಿ ಹಂಚಿಕೆಯನ್ನು ಸಾಧ್ಯಗೊಳಿಸಬಹುದು. ಇದು ಸರಿಯಾಗಿದೆ. ನ್ಯಾನೋ ಟೆಕ್ನಾಲಜಿ ಬಳಸ್ಕೊಂಡು ಯಾವ ಬಾಡಿ ಪಾರ್ಟಿಗೆ ಬೇಕು ಅಲ್ಲಿಗೆ ನಾವು ಔಷಧಿಯನ್ನು ಕಳಿಸಬಹುದಾಗಿದೆ. ಇನ್ನು ಜೀನ್ ಥೆರಪಿಗೆ ನ್ಯಾನೋ ತಂತ್ರಜ್ಞಾನವು ಹೆಚ್ಚು ಪಾತ್ರ ವಹಿಸಬಲ್ಲದು. ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 2 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಕ್ಷೇತ್ರ ಸ್ವಾಮೀಪ್ಯ ಸಂವಹನ ತಂತ್ರಜ್ಞಾನ. ಸೊ NPC ಅಂತ ಕರಿತೀವಿ, ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಸೊ ಅದು ವಿದ್ಯುತ್ ಕಾಂತೀಯ ರೇಡಿಯೋ ಕ್ಷೇತ್ರಗಳನ್ನು ಬಳಸುವ ಒಂದು ಸಂಪರ್ಕರಹಿತ ಸಂವಹನ ತಂತ್ರಜ್ಞಾನವಾಗಿದೆ. ಸರಿಯಾಗುತ್ತೆ 1. ಮತ್ತು NPC ಯು ಕೇವಲ 1 ಮೀಟರ್ ಅಂತರದಲ್ಲಿರುವ ಸಾಧನಗಳ ನಡುವೆಯೂ ಬಳಕೆ ಆಗುವಂತಹ ವಿನ್ಯಾಸವನ್ನು ಹೊಂದಿದೆ. ಇದು ತಪ್ಪಾಗುತ್ತೆ ಸ್ನೇಹಿತರೆ. NPC ಅನ್ನುವಂಥದ್ದು 1 ಮೀಟರ್ ಅಷ್ಟೇ ಅಲ್ಲ, ಸೊ ಜಾಸ್ತಿ ಕೂಡ ಅದು ಹೋಗ್ಬೋದು. ಸೊ 2ನೇ ತಪ್ಪು. ಇನ್ನು ಸೂಕ್ಷ್ಮ ಮಾಹಿತಿಯನ್ನು ರವಾನಿಸುವಾಗ NPC ಯು ಗೂಢ ಸಂಕೇತ ಬಳಸಬಲ್ಲದು. ಇದು ಕೂಡ ಸರಿಯಾಗುತ್ತೆ. ಸೊ ಗೂಢ ಸಂಕೇತವನ್ನು ಎನ್ಕ್ರಿಪ್ಟೆಡ್ ಕೋಡನ್ನು ಕೂಡ ಅದು ಬಳಸಿ ರವಾನೆ ಆಗಬಹುದಾಗಿದೆ. 1 ಮತ್ತು 3 ಇಲ್ಲಿ ಸರಿಯಾಗ್ತವೆ. 2ನೇ ತಪ್ಪು. ಸೊ ಇಲ್ಲಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 1ನೇ ಭಾಗದ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.